ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಒಳ್ಳೆ ಟ್ರೇಡ್ ಮಾಡಿ ಎಲ್ಲ ಅಪ್ಡೇಟ್ ಮಾಡೀನಿ ಆ್ಯಂಡ್ ಇವತ್ತೂ ಅದೇ ರೀತಿ ಅಪಾರ್ಚುನಿಟಿ ಸಿಗ್ತದೆ ನೋಡೋಣ ರೀ. ಆ್ಯಂಡ್ ನೋಡಿ ಟ್ರೇಡ್ ಮಾಡಿ ನಿಮ್ಗೆ ಏನಾಗ್ತೈತೆ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಸ್ಟೇಟ್ಯೂನ್. ಇಲ್ಲಿ ನೋಡ್ರಿ, ಇವಾಗ ಮಾರ್ಕೆಟ ಓಪನ್ ಆಗೋಕ್ಕಿಂತ 17 ನಿಮಿಷ ಐತಿ. ಈಗ 9 ಗಂಟೆಗೆ ಪ್ರೀ ಮಾರ್ಕೆಟ್ ಓಪನ್ ಆಕೈತಿ. ಇಲ್ಲಿ ಕರ್ಸರ್ ತೋರಿಸೋದು ನೋಡಿರಿ, ಇಲ್ಲಿ ಪ್ರೀ ಮಾರ್ಕೆಟ್ ಓಪನ್ ಆಕೈತಿ 9 ಗಂಟೆಗೆ ಆ್ಯಂಡ್ ಮೇನ್ ಮಾರ್ಕೆಟ್ 9:15ಕ್ಕೆ ಓಪನ್ ಆಕೈತಿ. ಸೊ ಅನ್ನೋ ಮಟ್ಟ ನಾವು ಲೆವೆಲ್ಸ್ನ ಮಾರ್ಕ್ ಮಾಡೋಣ ಬರ್ರಿ. ನಿನ್ನೆ ಲೆವೆಲ್ಸ್ನ 15 ಮಿನಿಟ್ದಾಗ ಈ ಲೆವೆಲ್ಸ್ನ ಮಾರ್ಕ್ ಮಾಡಿದ್ದೆ ಆ್ಯಂಡ್ ಸೇಮ್ ಇವತ್ತೂ 1 ಅವರ್ದಾಗ ಫಸ್ಟ್ ನೋಡೋಣ ಮಾರ್ಕೆಟ್ ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ತೊಗೊಂಡೈತಿ ಆ್ಯಂಡ್ ಯಾವ ಏರಿಯಾದಾಗ ಸಪೋರ್ಟ್ ತೊಗೊಂಡೈತಿ. ಮೇನ್ ಈಗ ಮಾರ್ಕೆಟ್ ಅದ ಸಪೋರ್ಟ್ ಫಾರ್ಮ್ ಮಾಡೋಣ. ಸಪೋರ್ಟ್ ಎಲ್ಲೈತೆ ಅಂದ್ರೆ ಈ ಏರಿಯಾದಾಗ ಐತಿ ನೋಡಿರಿ. ಈ ಏರಿಯಾದಾಗ ಮಾರ್ಕೆಟ್ ಹರ್ಟ್ ಮಾಡೈತಿ ಅಂದ್ರೆ 3 ಅವರ್ಸದ ಕ್ಯಾಂಡಲ್ ನೋಡ್ರಿ. 1 ಅವರ್ಸದು 1 2 3 ಈ 3 ಈ ಲೆವೆಲ್ ಲೋನ ಬ್ರೇಕ್ ಮಾಡಿಲ್ಲ. ಸೊ ಇಲ್ಲಿ ನಮ್ದು ಒಂದು ಸಪೋರ್ಟಾಗಿ ಫಾರ್ಮ್ ಆಕೈತಿ ಆ್ಯಂಡ್ ಅದನ್ನ 75 ಮಿನಿಟ್ದಾಗ ನೋಡ್ರಿ ಎಕ್ಸಾಕ್ಟ್ ಮಾರ್ಕೆಟ್ ಅದು ಏರಿಯಾಕ್ಕೆ ಸಪೋರ್ಟ್ ತೊಗೊಂಡಿದ್ವಿ. ಅದು ನಾವು 45 ಮಿನಿಟ್ದಾಗ ನೋಡ್ರಿ ಸೇಮ್. ಆ್ಯಂಡ್ ಇನ್ನೊಂದು ಏನಂತಂದ್ರೆ 15 ಮಿನಿಟ್ದಾಗ ನಮ್ಗೆ ಈ ಏರಿಯಾ ಏನಾಕೈತಿ ಒಂದು ಆ್ಯಸ್ ಎ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೈತಿ. ನಿನ್ನೆ ಯಾವ್ದು ಏರಿಯಾ ಹೇಳ್ರಿ 24,050. ಸೊ ಈ ಏರಿಯಾನ ಸ್ವಲ್ಪ ಮಾರ್ಕ್ ಮಾಡೋಣ. ಸೊ ಮಾರ್ಕ್ ಮಾಡಿದ್ಮೇಲೆ ಈಗ ಮಾರ್ಕೆಟ್ ಯಾವ ರೀತಿ ಓಪನ್ ಆಕೈತಲ್ಲ, ಸೊ ಅದ್ರ ಮೇಲೆ ನಾವು ಟ್ರೇಡ್ದ ಪ್ಲ್ಯಾನ್ ಮಾಡೋದು. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಎಕ್ಸಾಕ್ಟ್ ಈ ಏರಿಯಾದಿಂದ ರಿಜೆಕ್ಷನ್ ತೊಗೊಂಡೈತಿ. ಸೊ ಈ ಏರಿಯಾನು ಮಾರ್ಕ್ ಮಾಡ್ಬೇಕು, ಬಟ್ ರೌಂಡ್ ನಂಬರ್ನ ನಾನು ಇಟ್ಕೋತೀನಿ. ಸೊ ನೋಡೋಣ ಈ ಏರಿಯಾದಾಗ ಮಾರ್ಕೆಟ್ ಯಾವ ರೀತಿ ಓಪನ್ ಆಗಿ ಯಾವ ರೀತಿ ರಿಯಾಕ್ಷನ್ ಮಾಡ್ತಿಲ್ಲ ಅದ್ರ ಮೇಲೆ ಟ್ರೇಡ್ ಮಾಡಿ ನಿಮ್ಗೆ ಮೇನ್ ಮಾರ್ಕೆಟ ಎಲ್ಲಿ ಓಪನ್ ಆಗೈತೆ ಅಂತಂದ್ರೆ 24,900ಕ್ಕೆ ಓಪನ್ ಆಗೈತಿ. ಸೊ ಅದಕ್ಕೋಸ್ಕರ 23,700 ಸಿ ತೆಗೆದಿಟ್ಟಿನಿ ಆ್ಯಂಡ್ 24,100 ಪಿನ ತೆಗೆದಿಟ್ಟಿದ್ದೀನಿ. ಸೊ ಇದ್ರಾಗ ಟ್ರೇಡ್ ಮಾಡಿ ಏನಾಕೈತೆ ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಮಾರ್ನಿಂಗ್ ಸಿ ಸೈಡ ಒಂದೊಳ್ಳೆ ಮೂಮೆಂಟಮ್ ಸಿಗ್ತಾ. ನಾವು 262 ಬೈ ಮಾಡಿದ್ದೆ ಆ್ಯಂಡ್ 280 ಎಕ್ಸಿಟ್ ಅದೇ. ಸೊ ಅಲ್ಲಿ 2,000 ಪ್ರಾಫಿಟ್ ಆಯ್ತು ಆ್ಯಂಡ್ ಒಂದು SL ಆಯ್ತು. ನಂದು 2 ಟ್ರೇಡ್ ಮಾಡಿದ್ದೆ, ಒಂದು SL ಆಯಿತು. ಸೊ ಆ SL ಹಿಡಿದ ಇವತ್ತಿಂದ ಓವರ್ ಆಲ್ ಪ್ರಾಫಿಟ ಇಲ್ಲಿ ನೋಡ್ರಿ. ಇವತ್ತಿಂದ ಓವರ್ ಆಲ್ ಪ್ರಾಫಿಟ 1,475 ರುಪೀಸ. ಆ್ಯಂಡ್ ಆ SL ಪುಟ್ ಸೈಡ್ ನಾವು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಈ ಏರಿಯಾಕ್ಕೆ SL ಆಯ್ತು ನಮ್ದು. ಆ್ಯಂಡ್ ಈಗ ಇಲ್ಲಿದ ಮೂಮೆಂಟಮ್ ಬರೈತಿ, ಬಟ್ ಐ ಆಮ್ ನಾಟ್ ಶೋರ್. ಮೂಮೆಂಟಮ್ ಕೊಡ್ತದೆ ಆಲ್ರೆಡಿ. ಆ್ಯಂಡ್ ಇಲ್ಲೇನೈತಲ್ಲ, ಇಲ್ಲಿ ಕ್ಲೋಸಿಂಗ್ಗೆ ನಿನ್ನೆ ಕ್ಲೋಸಿಂಗ್ಗೆ ಹೋಗಿ ಮಾರ್ಕೆಟ ರಿವರ್ಸ್ ಆಯ್ತಾ. ರಿವರ್ಸ್ ಆಗಿಬಿಡ್ದು ನಾವು ಇಲ್ಲಿ ಪುಟ್ ಸೈಡ್ ಪ್ಲಾನ್ ಮಾಡಿದ್ವಿ, ಯಾಕಂದರೆ ಇದು ಆಲ್ರೆಡಿ ಕನ್ಸಾಲಿಡೇಷನ್ ಏರಿಯಾ ಐತೆ. ಇಲ್ಲಿದೆ ಪುಟ್ ಸೈಡ್ ಪ್ಲಾನ್ ಮಾಡಿದ್ವಿ. ಒಂದೇ ಕ್ಯಾಂಡಲ್ದಾಗ SL ಹಿಟ್ ಆಯ್ತಾ, SL ಹಿಟ್ ಆಗಿ ಆ್ಯಂಡ್ ಮಾರ್ಕೆಟ ಈಗ ಅಪ್ಸೈಡ್ ಪ್ಲಾನಿಂಗ್ ಮಾಡೀವಿ. ನೋಡೋಣ ಇದೇನು ಈ ಟ್ರೇಡ್ ಏನೋ ಕನ್ಫರ್ಮ್ ಮಾಡಿಲ್ಲ, ಯಾಕಂದ್ರೆ ಮಾರ್ಕೆಟ ಈ ಏರಿಯಾನ ಮತ್ತೊಮ್ಮೆ ರೀಟೆಸ್ಟ್ ಮಾಡಿ ಅಪ್ಸೈಡ್ ಹೊಂಟಿತ್ತಂದ್ರೆ ನಾವು ಈ ಪ್ರೀಮಿಯಮ್ದಾಗ ಪ್ಲ್ಯಾನ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ 3 ಟ್ರೇಡ್ ಹಾಕವು ಬೇಡದ. ಸೊ ನಾನು ಡೈಲಿ 2 ಟ್ರೇಡ್ ಅಷ್ಟೇ ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ನಿನ್ನೆ ವಿಡಿಯೋ ತುಂಬ ಲೈಕ್ ಮಾಡಿರಿ ಆ್ಯಂಡ್ ಇವತ್ತಿನ ವಿಡಿಯೋನು ಲೈಕ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಆ್ಯಂಡ್ ಏನಾದರೂ ನಿಮ್ಗೆ ಕ್ವೇರಿ ಇದ್ರೆ ಹತ್ರ ಕಮೆಂಟ್ ಬಾಕ್ಸ್ ಅಂತ ಕಮೆಂಟ್ ಹಾಕಿ, ನಾ ಏನಾದರೂ ನನ್ನ ಕಡೆದು ಏನಾದರೂ ಪಾಸಿಬಲ್ ಇದ್ರೆ ಅದನ್ನ ಸಾಲ್ವ್ ಮಾಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಆ್ಯಂಡ್ ನಾಳೆ ಭೇಟಿ ಆಗೋಣ. ಬಾಯ್.